ಅದೇ ಒಂದು ಕ್ವಶನ್ ಮಾಡಿದೆ, ನೋಡಪ್ಪ ನೀನು ಮಾರ್ಕೆಟಲ್ಲಿ ತೊಗೊಂಬಂದಲ್ಲ, ನೀನು ಅದನ್ನು ತಿನ್ನೋದಕ್ಕೆ ಅಂದರೆ ನಿನಗೆ 100% ಒಪ್ಪಿಗೆ ಇದೆಯಾ? ನಾನು ಇವತ್ತು ಒಳ್ಳೆ ಫುಡ್ ತಿಂತಾಯಿದ್ದೀನಿ, ನಾನು ಇವತ್ತು ಹೊಟ್ಟೆಗೆ ಒಳ್ಳೆ ಫುಡ್ ತಿಂತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದೆ. ಅದು ಹೆಂಗಾಗುತ್ತೆ, ನನಗೇನು ಗೊತ್ತು ಅಂತ ಹೇಳ್ದೆ. ಆದರೆ ಅದಕ್ಕೆ ನನ್ನ ಕ್ವಶನ್ ಏನು ಗೊತ್ತಾ, ಬಟ್ ನಾನು ಬೆಳೀತಾ ಇರ್ತಕ್ಕಂಥ ಫುಡ್ಡು ನಾನು ತಿನ್ಬೋದು, ನನ್ನ ಮಕ್ಕಳು ತಿನ್ಬೋದು, ನೀವು ತಿನ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ಇತಿಹಾಸದಲ್ಲಿ ಉಳಿದಿರೋದು ಇಬ್ಬರೇ, ಒಂದು ಚರಿತ್ರೆ ಮಾಡಿರೋರು, ಇನ್ನೊಂದು ಸೋತಿರೋರು. ಎಕ್ಸಾಂಪಲ್ಗೆ ಹೇಳ್ತೀನಿ, ಅಲೆಕ್ಸಾಂಡರ್ ಇಡೀ ದೇಶವನ್ನೇ ಗೆದ್ದ, ಇಡೀ ಪ್ರಪಂಚವನ್ನೇ ಗೆದ್ದ, ಆದರೆ ಹೋಗ್ಬೇಕಾದ್ರೆ ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಹೋದ. ಬರೀ ಕೈಗಳು ಈಚೆ ಇಟ್ಬಿಟ್ಟು ಅವ್ರನ್ನ ದಾನ ಮಾಡಿದರು. ಆದರೆ ಒಬ್ಬ ಚರಿತ್ರೆಯನ್ನು ಸೃಷ್ಟಿ ಮಾಡಿದವನು ಕೂಡ ಇವತ್ತು ಇತಿಹಾಸದಲ್ಲಿ ಉಳ್ಕೊಂಡಿದ್ದಾನೆ. ಆದರೆ ಮೊಹಮ್ಮದ್ ಗಜ್ನಿ ಭಾರತಕ್ಕೆ 17 ಬಾರಿ ದಂಡಯಾತ್ರೆ ಎದ್ದ, ಅವನು ಸೋತು ಹೋದ, ಅವನು ಚರಿತ್ರೆಯನ್ನು ಉಳ್ಕೊಂಡ. ಆದರೆ ಈ ಮಧ್ಯದಲ್ಲಿ ಮಾತಾಡ್ತಾರಲ್ವ, ಏನು ಇದು ತಿಂದರೆ ಏನಾಗುತ್ತೆ, ಇದು ತಿಂದರೆ ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳ್ತಾರೆ. ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ನಾನು ಮಾರ್ಕೆಟಲ್ಲಿ ತೊಗೊಂಬರ್ತಾ ಇರ್ತಕ್ಕಂಥ ಸೊಪ್ಪು ತರಕಾರಿ 100% ಹೈಜೆನಿಕ್ ಆಗಿದೆ, ಇದು ಯಾವುದೇ ಪೆಸ್ಟಿಸೈಡ್ಸ್ ಆಗ್ಬೋದು, ಯಾವುದೇ ಯೂರಿಯಾ ಆಗ್ಬೋದು, ಯಾವುದೇ DAP ಆಗ್ಬೋದು, ಇದರ ಮುಕ್ತವಾಗಿರ್ತಕ್ಕಂಥ ಆಹಾರ ನಾನು ತಿಂತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಆದರೆ ಅದನ್ನು ನಾನು ಕೊಡಬಲ್ಲೆ, ಇದು 100% ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು. ಇವತ್ತು ಜೀವಾಮೃತ ಮತ್ತು ಹಸು ಗಂಜಲ ಮತ್ತು ಎಲೆಗಳ ಕೊಲಿಸಿರ್ತಕ್ಕಂಥ ಒಂದು ಇದನ್ನು ಏನು ಔಷಧಿ ಅಂದರೆ ಗೊಬ್ಬರ ಥರ, ಅಂದರೆ ಇದು ಎಲೆಗಳ ಮುಖಾಂತರ ಹೀರ್ಕೊಂಡು ಇದು ಇದಾಗ್ತದೆ. ಸೊ ಅದನ್ನು ತೋಟಕ್ಕೆ ಸ್ಪ್ರೇ ಮಾಡ್ತಾಯಿದ್ದೀವಿ. ರಾತ್ರಿ ನಮ್ಮ ಸ್ನೇಹಿತರು ಒಂದು ಮಾತು ಹೇಳಿದರು. ಏನು ಹೇಳಿದ್ರು ಅಂದರೆ, ನಿಮ್ಮ ತೋಟದಲ್ಲಿರ್ತಕ್ಕಂಥ ಸೊಪ್ಪು ಕಲರ್ ಇಲ್ಲ, ಬಟ್ ನನಗೆ ಮಾರ್ಕೆಟಲ್ಲಿ ಸಿಗ್ತಾ ಇರ್ತಕ್ಕಂಥ ಸೊಪ್ಪು ಕಲರ್ ಇದೆ ಅಂಥೇಳಿ ಹೇಳಿದರು. ಸೊ ನನಗೆ ಬೇಕಾಗಿರೋದು, ನಾನು ಬೆಳೀತಾ ಇರ್ತಕ್ಕಂಥದ್ದು ಕಲರ್ ಕೊಡೋದಕ್ಕಲ್ಲ, ಇಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಔಷಧಿ ಏನಿದೆಯೋ, ಈ ಸೊಪ್ಪು ಏನಿದೆಯೋ, ಈ ಸೊಪ್ಪು ಏನಿದ್ರೂ ಆರೋಗ್ಯಕರ ಆಯುರ್ವೇದಿಕ್ ಅಂದರೆ ಆರ್ಗ್ಯಾನಿಕ್ ಸೊಪ್ಪು ಇದು. ನಿಮಗೆ ಕಲರ್ ಬೇಕಂದರೆ 100 ರೂಪಾಯಿ ಒಂದು ಔಷಧಿ ಬರುತ್ತೆ, ಏನು ಟ್ಯೂಬ್. ಸೊ ಆ ಟ್ಯೂಬ್ ತಂದು ಹೊಡೆದ್ರೆ ಸಾಕು, ಇಲ್ಲ ಯೂರಿಯಾ ಹಾಕಿದರೆ ಸಾಕು, ನಿಮ್ಗೆ ಕಲರ್ ಬರುತ್ತೆ. ಆದರೆ ಅದು 100% ಏನಿವತ್ತು ಆರೋಗ್ಯವಾಗಿದೆ ಅಂತ ಹೇಳ್ಬಿಟ್ಟು ನಾವು ಕೊಡೋಕ್ಕೆ ಬರೋಲ್ಲ. ಸೊ ಅದಕ್ಕೆ ನಮ್ಮಲ್ಲಿ ಸ್ವಲ್ಪ ಕಲರ್ ಕಡಿಮೆ ಇರ್ಬೋದು, ಆದರೆ ಇರ್ತಕ್ಕಂಥ ಒಂದು ಏನು ಕ್ವಾಲಿಟಿ ಮಾತ್ರ ಕಡಿಮೆ ಇಲ್ಲ. ನಾವು ಒಂದು ಒಳ್ಳೆಯ ಆಹಾರನ ಬೆಳೆದು ಜನಕ್ಕೆ ತಲುಪಿಸ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಇದನ್ನು ಮಾಡ್ತಾ ಇರೋದು. ಆದರೆ ಜನಕ್ಕೆ ಬೇಕಾಗಿರೋದು ಕಲರ್ ಇಲ್ಲ, ಬೆಳೆದಿಲ್ಲ ಅಂತ. ಬಟ್ ಕಲರ್ ಸ್ವಲ್ಪ ಡಲ್ ಇರ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಅದನ್ನು ಈ ಒಂದು ಸಾವಯವ ಪದ್ಧತಿನಲ್ಲಿ ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಇದು ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ. ಒಂದು ಒಳ್ಳೆಯ ಆರೋಗ್ಯಕರ ಸೊಪ್ಪು ಅಂತ ಹೇಳ್ಬೋದು. ದಯವಿಟ್ಟು ಆರೋಗ್ಯ ಮುಖ್ಯ ಪ್ರತಿಯೊಬ್ಬರಿಗೂ. ಇವತ್ತು ಹಾಸ್ಪಿಟ್ಲಿಗೆ ಹೋದರೆ ಎಷ್ಟು ಬಿಲ್ ಆಗುತ್ತೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕಂದರೆ ನಾವೆಲ್ಲ ನೋಡ್ತಾ ಇರೋದೆ. ಮೊದಲು ಅದನ್ನು ಅವಾಯ್ಡ್ ಮಾಡಿ ಪ್ರತಿಯೊಬ್ಬರು ಆರೋಗ್ಯವಾಗಿರೋಣ. ನಮ್ಮ ಕೈಲಾಗಿದ್ದು ಒಂದು 95% ಆದರೂ ನಾನು ಇವತ್ತು ಆರೋಗ್ಯವಾಗಿರೋ ಸೊಪ್ಪನ್ನು ಬೆಳೆದು ನಿಮಗೆ ಕೊಡ್ತೀನಿ. ದಯವಿಟ್ಟು ತಿನ್ನಿ, ಟ್ರಸ್ಟ್ ಮಾಡಿ. ಮತ್ತು ಪ್ರತಿಯೊಂದು ವಿಡಿಯೋ ಕೋಲಾರ್ ಗ್ರೀನ್ ಸೊಪ್ಪಿನ ತೋಟ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ನೋಡ್ಬಿಟ್ಟು ತೊಗೊಂಡೋಗಿ ತಿನ್ಬೋದು. ಇಲ್ಲಾಂದರೆ ತೋಟಕ್ಕೆ ಬನ್ನಿ, ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಅನ್ನೋದು ನೋಡಿ. ಒಂದು ಕಾಳು ಯೂರಿಯಾ ಆಗ್ಬೋದು, DAP ಆಗ್ಬೋದು, ಅಥವಾ ಪೆಸ್ಟಿಸೈಡ್ಸ್ ಆಗ್ಬೋದು, ಯಾವುದನ್ನು ಹೊಡೆಯಲ್ಲ. ನೋಡಿ, ಇವಾಗ ನಾನು ಹೊಡಿತಾ ಇರೋದು ಕೂಡ ಹಸು ಗಂಜಲ, ಗೋವಾಮೃತ, ಜೀವಾಮೃತ, ಮತ್ತು ಏನು ಈ ಎಲೆಗಳನ್ನೆಲ್ಲ ಒಂದು 16 ಬಗೆಯ ಎಲೆಗಳನ್ನೆಲ್ಲ ತಂದು ಗಂಜಲದಲ್ಲಿ ಇದಾಕಿ ಒಂದು ಇದರಲ್ಲಿ ಏನಿದೆಯೋ 200 ಲೀಟ್ರ್ ಡ್ರಮ್ಗೆ ಕಲಸಿ ಅದರಲ್ಲಿ ಇಟ್ಟು ಕೊಳಿಸಿ ಅದನ್ನು ಸ್ಪ್ರೇ ಮಾಡೋದು. ಸೊ ನೀವು ಬಂದರೆ ಬೇಕಾದ್ರೆ ಅದನ್ನು ತೋರಿಸ್ತೀನಿ. ನಾವೆಲ್ಲ ಪಾರದರ್ಶಕವಾಗಿ ಮಾಡ್ತೀವಿ, ಬಂದು ನೋಡಿ. ನಿಮ್ಗೆ ಇಷ್ಟ ಆದರೆ ತೊಗೋಬೋದು, ಇದಿಲ್ಲ. ಬಟ್ ಒಂದು ಒಳ್ಳೆ ಪ್ರಾಡಕ್ಟ್ ಅಂತೂ ಬೆಳೀತಾ ಇದ್ದೀವಿ, ಅದು ನಮಗೂ ಸ್ಯಾಟಿಸ್ಫ್ಯಾಕ್ಷನ್ 100%. ಬಟ್ ನೀವು ನೋಡಿ, ನೀವು ತೊಗೊಳ್ಳಿ. ಬಟ್ ನಾವು ಇವತ್ತು ತಿಂತಾ ಇರೋದು, ಮಾರ್ಕೆಟಲ್ಲಿ ತಿಂತಾ ಇರೋದು ಪೂರ್ತಿ ವಿಷನೇ. ಆ ವಿಷ ಮುಕ್ತ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಸೊಪ್ಪುಗಳ ಮುಖಾಂತರ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದ್ದೀವಿ.
ನಿಮ್ಮಗಳ ಸಪೋರ್ಟು ತುಂಬ ಮುಖ್ಯ. ದಯವಿಟ್ಟು ಬನ್ನಿ. ಕೋಲಾರ ಗ್ರೀನ್ ಸೊಪ್ಪಿನ ತೋಟ, ಸಹಕಾರ ನಗರ ಹಿಂಭಾಗ, ಕೋಲಾರ ಸಹಕಾರ ನಗರ ಇದೆಯಾ, VM ಟೌನ್ಶಿಪ್ ಅಂತೇಳಿ ಅದ್ರ ಹಿಂಭಾಗದಲ್ಲಿರ್ತಕ್ಕಂಥ ಸೊಪ್ಪಿನ ತೋಟದಲ್ಲಿ ಬೆಳೀತಾ ಇದ್ದೀವಿ. ಒಳ್ಳೆಯ ಆಹಾರನ ಕೊಡ್ತೀವಿ, ತಿನ್ನಿ. ಥ್ಯಾಂಕ್ ಯು.